ಇನ್ನೊಂದು ಬಟ್ಟೆದೊಂದು ಅದ್ಭುತ ಕಥೆ ಹೇಳಿದ್ರು ಸ್ವಾಮಿ. ಬಟ್ಟೆ ಕಥೆ ನೀವು ಕೇಳಬೇಕು. ಇವರು ಬಟ್ಟೆ ಹಾಕ್ಕೊಂಡು ಹೋಗಿದ್ದಾರೆ, ಮನೆಯಲ್ಲಿ ಈ ಬಟ್ಟೆ ಯಾವುದು ಒಗೀತಾರೋ ಒಂದು ಬಿನ್ನಲ್ಲಿ ಹಾಕಿರ್ತಾರೆ, ಅದನ್ನು ಬಂದುಬಿಟ್ಟಿದ್ದಾರೆ ಇವರು. ಸುಶೀಲಮ್ನವರು ಸರ್ಫ್ ಪೌಡ್ರಲ್ಲಿ ಹಾಕಿ ನೆನೆಸಿ ತಿರ್ಗಾ ಸರ್ಫ್ ಸೋಪನ್ನು ಬಳಸ್ಕೊಂಡು ಕುಕ್ಕಿ ಒಗೆದಿದ್ದಾರೆ ಸ್ವಾಮಿ. ಆ ಬಟ್ಟೆನ ಕುಕ್ಕಿ ಒಗೆದಿದ್ದಾರೆ. ಪೊಲೀಸರು ಒಂದು ಕಥೆ ಹೇಳಿದ್ದಾರೆ ಸ್ವಾಮಿ ಚಾರ್ಜ್ ಶೀಟಲ್ಲಿ. ಈ ಒಂದು ಕುಕ್ಕಿ ಒಗೆದಂಥ ಬಟ್ಟೆಯಲ್ಲಿ ಇದ್ದಂಥ ಕಲೆ ಪೊಲೀಸರಿಗೆ 4-5 ದಿನ ಆದಮೇಲೆ ಸಿಕ್ಕಿಬಿಡ್ತಂತೆ ಇವ್ರಿಗೆ. ಹಾಗಾದರೆ ಸುಶೀಲಮ್ನವರು ಆ ರಕ್ತದ ಕಲೆಯನ್ನು ಮಾತ್ರ ಬಿಟ್ಬಿಟ್ಟು ಉಳಿದಿರೋ ಎಲ್ಲ ಕಡೆ ಬಟ್ಟೆ ಇನ್ನೆಲ್ಲ ಭಾಗವನ್ನು ಕುಕ್ಕಿ ಒಗೆದ್ಬಿಟ್ರ ಸ್ವಾಮಿ. ಅದನ್ನು ಕುಕ್ಕಿ ಒಗೆದ್ರ ಸೆಣದ್ರ ಆ ರಕ್ತದ ಕಲೆ ಬಿಟ್ಬಿಟ್ಟು ರಕ್ತದ ಕಲೆ ಇವ್ರಿಗೆಲ್ಲ ಕಾಣಿಸ್ಬಿಡ್ತಂತೆ. ನೋಡಿ ಸ್ವಾಮಿ, ಎಲ್ಲಾದರೂ ಕೇಳಿದ್ದೀರಾ ಸ್ವಾಮಿ? ಇದರಲ್ಲಿ ಯಾವತ್ತಾದರೂ ತಾವು ಕೇಳಿದ್ದೀರಾ? ರಕ್ತದ ಕಲೆ ಬಟ್ಟೆ ಒಗೆದ ಮೇಲೆ ಅದನ್ನು ಒಣಗಿ ಹಾಕಿದ ಮೇಲೆ ಬಿನ್ ಹುಡುಕ್ತಾರೆ ಸ್ವಾಮಿ. ಬಿನ್ನಲ್ಲಿ ಬಟ್ಟೆ ಇರಲಿಲ್ಲ. ಆಮೇಲೆ ಮಾಡಿ ಮೇಲೆ ಹೋಗಿದ್ದಾರೆ ಇವರು. ಮಾಡಿ ಮೇಲೆ ಹೋದಾಗ ಅಲ್ಲಿದ್ದಂಥ ಬಟ್ಟೆ ವಶಪಡಿಸ್ಕೊಂಡು ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ದರ್ಶನ್ ಎಲ್ಲೂ ನಾನು ಯಾವ ಕಲರ್ ಬಟ್ಟೆ ಹಾಕಿದ್ದೆ ಅಂತಲೇ ಹೇಳಿಲ್ಲ. ಯಾವುದು ವಶಪಡಿಸ್ಕೊಂಡು ಬಂದರು, ರಕ್ತದ ಕಲೆ ಇತ್ತು ಅಂತ ಹೇಳಿಬಿಟ್ರು. ಹೇಗೆ ಅಂತೆಲ್ಲ ಕೇಳಿದಾಗ ಇದೇ ಥರ ವಿಚಾರಣೆ ಮುಂದುವರಿತಾ ಇತ್ತು. ಇದರ ಮಧ್ಯದಲ್ಲಿ ಈ ಒಂದು ವಿಚಾರಣೆಯನ್ನು ನಾಳೆ ಮಧ್ಯಾಹ್ನ 12:30 ಈ ಕಡೆ ಇಲ್ಲಿ ಇದರೊಂದು ವಾದವನ್ನು ಅಲ್ಲಿ ಮುಂದೂಡಿದ್ದಾರೆ. ನಾಳೆ ಕೂಡ ಇದ್ರ ವಿಚಾರಣೆ ಮಾಡೋಣ ಅಂಥೇಳಿ. ಇದಕ್ಕೆ ಮುಂಚಿತವಾಗಿ ಇದೇ ಸಿ ವಿ ನಾಗೇಶ್ವರ್ ವಾದವನ್ನು ಮಂಡಿಸ್ತಾ ಇದ್ದರು. ಪ್ರಕರಣದ ಮೊದಲ ವಿಚಾರಣೆಗಳೇ ಸ್ವಾಮಿ ಮಾಧ್ಯಮಗಳಲ್ಲಿ ಹೋಗಿದೆ. ಚಾರ್ಜ್ ಶೀಟ್ನ ಎಲ್ಲ ಹೇಳಿಕೆಗಳು, ಸಾಕ್ಷ್ಯಗಳು, FSL ರಿಪೋರ್ಟ್ ಕೂಡ ಮಾಧ್ಯಮದಲ್ಲಿ ಬಂದುಬಿಟ್ಟಿದೆ. ಪೊಲೀಸರ ತನಿಖೆ ಇದೆಯಲ್ಲ ಸ್ವಾಮಿ, ಇಡೀ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಅತ್ಯಂತ ಕೆಟ್ಟ ಸ್ವರೂಪದಲ್ಲಿ ತನಿಖೆಯನ್ನು ಮಾಡಿದ್ದಾರೆ ಇವರು ಅಂತ ಸಿ ವಿ ನಾಗೇಶ್ವರ ವಾದ. ರೇಣುಕಾಸ್ವಾಮಿ ಮೃತ ದೇಹದ ಫೋಟೋ ಪ್ರಸಾರ ಆಗಿದೆ ಸ್ವಾಮಿ. ಮಾಧ್ಯಮಗಳಲ್ಲಿ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಕಂಡುಬಂದಿದೆ. ರೇಣುಕಾಸ್ವಾಮಿ ಶವವನ್ನು ನಾಯಿಗಳು ಕಚ್ಚಾಕಿವೆ ಅಲ್ಲಿ, ಅದನ್ನೂ ತೋರಿಸಿದ್ದಾರೆ ಇವರು. ದರ್ಶನ್ ವಿರುದ್ಧ ಸುಳ್ಳು ಅಥವಾ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ, ಕಲೆಕ್ಟ್ ಮಾಡಿದ್ದಾರೆ ಇವರು. ಎಲ್ಲ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳು ಸೃಷ್ಟಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಾಕ್ಷ್ಯಗಳು. ಇಲ್ಲಿ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯೇ ಬೇರೆ, ಇವರು ವಶಪಡಿಸ್ಕೊಂಡಿರೋದೇ ಬೇರೆ, ಮತ್ತು ಅಲ್ಲಿ ಸ್ಪಾಟಲ್ಲಿ ಮಾಡಿರ್ತಕ್ಕಂಥ ಮಹಜರೇ ಬೇರೆ. ಯಾವುದೇ ಒಬ್ಬ ಪೊಲೀಸ್ಗೆ, ಸಬ್ ಇನ್ಸ್ಪೆಕ್ಟರ್ ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಕಾನ್ಸ್ಟೇಬಲ್ ಆಗಲಿ, ಆ ಠಾಣಾ ಅಧಿಕಾರಿ ಆಗಲಿ ಸ್ವಾಮಿ, ಒಂದು ಮರ್ಡರ್ ಅಂತ ಒಂದು ಸುದ್ದಿ ಬಂದಾಗ ಯಾವತ್ತು ಮಾಡ್ತಾರೆ ಮಹಜರು? ಯಾವತ್ತು ಹಿಡ್ಕೊಂಡು ಬರ್ತಾರೆ? 4 ದಿನ 5 ದಿನ ಬಿಟ್ಟು ಮಹಜರು ಮಾಡ್ತಾರಾ? 5 ದಿನ ಏನಾಗಿರುತ್ತೆ ಅಷ್ಟೊತ್ತಿಗಲ್ಲಿ? ಎಲ್ಲ ಚಿತ್ರಕಥೆ ಥರದ್ದು ಇಟ್ಬಿಟ್ಟಿದ್ದಾರಲ್ಲ ಸ್ವಾಮಿಯಲ್ಲಿ. ನೀರಿನ ಬಾಟಲಿ, ಮರದ ಕೊಂಬೆ, ಹಗ್ಗವನ್ನೇ ಸಾಕ್ಷಿ ಅಂತಾರೆ ಇವರು. ಆ ಸೆಕ್ಯೂರಿಟಿನ ಕೇಳಿದ್ರೆ ಆ ಸೆಕ್ಯೂರಿಟಿ ಕನ್ನಡವೇ ಬರಲ್ಲ, ಅವರಿಂದ ಹೇಳಿಕೆ ಪಡ್ಕೊಂಬಿಟ್ರಂತೆ. ಈ ಕಲರ್ ಕಾರ್ ಬಂದುಬಿಡ್ತು ಅಂತ ಹೇಳಿಬಿಟ್ರಂತೆ. ಏನು ಸ್ವಾಮಿ ಇದೆಲ್ಲ ಅಂಥೇಳಿ ನಾಗೇಶ್ ಅವರ ವಾದ. ಈ ಸ್ವಇಚ್ಛಾ ಹೇಳಿಕೆ ಏನಿವ್ರದು ರಿಕವರಿ ಮಾಡ್ಕೊಂಡು ಬಂದು ಇಟ್ಟಿರೋದೇನು ಅಂತ ಪಟ್ಟಣಗೆರೆ ಶೆಡ್ನಲ್ಲಿ ಕತ್ಲೆಯಲ್ಲಿ ಹೋಗ್ಬಿಟ್ಟು ಪಂಚನಾಮೆ ಮಾಡ್ಕೊಂಡು ಬಂದಿದ್ದಾರೆ ಸ್ವಾಮಿ ಇವರು. ಫುಲ್ ಕತ್ತಲೆ, ಸಾಯಂಕಾಲದ ಮೇಲೆ ಹೊರಟರು, ಪಂಚನಾಮೆ ಮಾಡಿದ್ರು. ಲ್ಯಾಪ್ಟಾಪ್ ಮೂಲಕ ಟೈಪ್ ಮಾಡಿಸಿರುವ ಪಂಚನಾಮೆ ಸ್ವಾಮಿ ಇದು, ಬರೆದಿರೋದಲ್ಲ ಇದು. ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಟೈಪ್ ಮಾಡಿಸ್ತಿರೋದು. ಘಟನಾ ಸ್ಥಳಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡೇ ಹೋಗಿಲ್ಲ. ನೀವು ಇವತ್ತಿಗೂ ಚೆಕ್ ಮಾಡಿ ಸ್ವಾಮಿ ಬೇಕಾದರೆ. ಯಾವ ಪಂಚನಾಮೆ ದಿನ ದರ್ಶನ್ ಆ ಘಟನಾ ಸ್ಥಳದಲ್ಲಿ ಇರಲಿಲ್ಲ, ಅಲ್ಲಿ ಕರ್ಕೊಂಡೇ ಹೋಗಿಲ್ಲ ಅವ್ರನ್ನ. ಯಾವ ಥರ ಇದು ಹಾಗಾದರೆ ಪಂಚನಾಮೆ ಮಾಡೋದು? ದರ್ಶನ್ನೇ ಇಲ್ಲದೆ ಪಂಚನಾಮೆ ಮಾಡೋದು ಹೇಗೆ? ಅವ್ರನ್ನ ಯಾರನ್ನೋ ಕರ್ಕೊಂಡೋಗಿ ಕೂರಿಸಿದ್ರ ಇವರು? ದರ್ಶನ್ ಎಲ್ಲಿ? ಇವರು ವಾದ ದರ್ಶನಲ್ಲಿ ಈ ಪಿಕ್ಚರಲ್ಲಿರೋದು ಬೇರೆ, ಈ ಪಿಕ್ಚರಲ್ಲಿ ವಿಡಿಯೋದಲ್ಲಿ ದರ್ಶನ್ ಕಾಣಿಸ್ತಾರಲ್ಲಿ. ವಾದ ಮಾಡಿದಾಗ ಘಟನಾ ಸ್ಥಳಕ್ಕೆ ದರ್ಶನ್ ಕರ್ಕೊಂಡು ಹೋಗಿಲ್ಲ ಅಂತ ಇವರ ಒಂದು ವಾದ ಇತ್ತು. ಇರಲಿ, ಇದಕ್ಕೆ ನಾವು SPP ಅವ್ರ ವಾದವನ್ನು ಕೂಡ ಕೇಳಬೇಕಾಗತ್ತೆ. ಪ್ರಕರಣದಲ್ಲಿ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿ ಯಾರು ಅಂತ ಹೇಳಿದ್ರೆ ದರ್ಶಿ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಗಾರ್ಡ್. ಅವನು ಕನ್ನಡನೇ ಬರಲ್ಲ, ಕನ್ನಡದಲ್ಲಿ ಹೇಳಿಕೆ ಪಡ್ಕೊಂಡಿದ್ದಾರಲ್ಲ ಸ್ವಾಮಿ. ಯಾವ ಥರ ಇದು? ಅವನೇನೋ ಹಿಂದಿಲಿ ಮಾತಾಡಿದ್ರು ಕೂಡ ಇಲ್ಲಿ ಹಿಂದಿ ಬರೋರು ಬರ್ಕೊಂಡಿರಬಹುದಲ್ವೇ? ಇದನ್ನು ಅಲಗಲಿಯೋಕ್ಕಾಗಲ್ಲ. ಇವರು ವಾದದ ಮಾತ್ರ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಟೈಮ್, ಕಾರುಗಳ ಸಮೇತ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ದಿನ ಪೊಲೀಸರು ಬಂದುಬಿಟ್ಟು ಗೋಡೌನ್ ಸೀಸನ್ನು ಮಾಡಿಕೊಂಡು ಕಳಿಸ್ಬಿಟ್ರಂತೆ. ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಸ್ವಾಮಿ. ಲಾಕ್ ಮಾಡಿ ಸೀಲ್ ಮಾಡಿದ ಮೇಲೆ ಹೆಂಗೆ ಇವರು ತಡವಾಗಿ ರಿಕವರಿ ಮಾಡ್ಕೊಳ್ತಾರೆ? ಅವತ್ತು ಬರ್ತಾರಂತೆ, ಹೇಳಿಕೆ ಪಡ್ಕೊಂಡ್ಬಿಡ್ತಾರಂತೆ, ಆಮೇಲೆ ಲಾಕ್ ಸೀಸ್ ಮಾಡಿಬಿಟ್ರಂತೆ, ಮತ್ತೆ ರಿಕವರಿ ಮಾಡ್ಕೊಂಡ್ಬಿಟ್ರಂತೆ. ಇದೇನು ಸ್ವಾಮಿ ಇದು? ಮರದ ಕೊಂಬೆ, ಹಗ್ಗ ಎಲ್ಲವನ್ನು ಇಟ್ಟುಬಿಟ್ಟು ಪ್ಲಾಂಟ್ ಮಾಡಿದ್ದಾರೆ. ಸೃಷ್ಟಿ ಮಾಡಲಾಗಿರುವಂಥ ಒಂದು ಕಥೆ ಇದು. ಜೂನ್ 8ನೇ ತಾರೀಕು SIಗೆ ಮಾಹಿತಿ ಇದ್ರೂ ಜೂನ್ 12ರವರೆಗೂ SI ಏನು ಮಾಡ್ತಾಯಿದ್ರು? ಜೂನ್ 11 ಪಂಚನಾಮೆ ಮಾಡಬೇಕಾಗಿತ್ತು, 3 ದಿನ ಬಿಟ್ಟಾದರು. ಜೂನ್ 12ರವರೆಗೂ ಕಾದಿದ್ದು ಯಾಕೆ ಇವರು? ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತಲ್ಲ, ಇವರಿಗೆ ಟೈಮ್ ಬೇಕಾಗಿತ್ತಲ್ಲ, ಅದಕ್ಕೆ ಈ ಟೈಮ್ ತೊಗೊಂಡ್ರು. ಪೊಲೀಸರು ಒಳ್ಳೆ ಮ್ಯಾಜಿಕ್ ಶೋ ಮಾಡಿದ್ದಾರೆ ಸ್ವಾಮಿ ಇಲ್ಲಿ ಅಂತ ಹೇಳಿ ಸಿ ವಿ ನಾಗೇಶ್ವರ ಒಂದು ವಾದ. ಇಲ್ಲಿ ದರ್ಶನ್ ಹೇಳ್ತಾರೆ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಅವತ್ತು ನಾನು ಅಂತ. ಆ ಹೇಳಿಕೆನ ಅಲ್ಲಿ ಬರೆದು ಇದ್ದಾರೆ ಕೂಡ ಅವರು. ಪೊಲೀಸರು ಶೂ ಸೀಸ್ ಮಾಡ್ಕೊಂಡು ಬರ್ತಾರೆ. ಏನು ತಮಾಷೆ ಸ್ವಾಮಿ ಇದು? ರೇಣುಕಾಸ್ವಾಮಿಗೆ ದರ್ಶನ್ ಎಲ್ಲೂ ಹೊಡೆದಿಲ್ಲ. ಇಡೀ ಪ್ರಕರಣ ಕಾಪೋಲ ಕಲ್ಪಿತ ಸ್ಟೋರಿ ಇದು.
ಜೂನ್ 8 ಕೊಲೆ ಆದರೆ ಜೂನ್ 9ಕ್ಕೆ ಸ್ಥಳಕ್ಕೆ ಹೋಗ್ತಾರೆ ಇವರು. ಯಾಕೆ ವೈ? ಮೊದಲು ರಿಕವರಿಗೆ ಹೋದಾಗ ಬಟ್ಟೆ ಸಿಕ್ಕಿಲ್ಲ ಇವ್ರಿಗೆ, ಆಮೇಲೆ ಬಟ್ಟೆ ತೊಳೆದಿದ್ರು ಅಂತ ಹೇಳಿಕೆ ದಾಖಲಾಗುತ್ತೆ. ಫಸ್ಟ್ ಇವ್ರು ಹೋದಾಗ ಬಟ್ಟೆ ತೊಗೊಂಬರ್ಬೇಕು ಅಂತ ಹೋದಾಗ ಬಟ್ಟೆ ಸಿಕ್ಕಿಲ್ಲ, ಆಮೇಲೆ ಬಟ್ಟೆ ಒಗೆದು ಹಾಕಿದ್ರು ಅಂತ ಗೊತ್ತಾಗಿತ್ತು ಅಂತ ಹೇಳಿಕೆ ಬಂದಿದೆ. ಇಲ್ಲಿ ರಕ್ತದ ಕಲೆ ಎಲ್ಲಾದರೂ ಇರುತ್ತಾ ಸ್ವಾಮಿ? ಬಟ್ಟೆ ತೊಳೆದ್ರೆ ಎಲ್ಲಾದರೂ ಸಾಧ್ಯನಾ? ಸರ್ಫ್ ಹಾಕಿ ನೆನೆಸಿ ತಿರುಗಿ ಸೋಪ್ ಹಾಕಿ ತೊಳೆದು ಸೆಣೆದು ಕುಕ್ಕಿದ ಮೇಲೆ ಆ ಬಟ್ಟೆನಲ್ಲಿ ಕಲೆ ಇರೋಕ್ಕಾಗುತ್ತೆ? ಅಂಥ ಕಲೆ ಇಂಥ ಕಲೆ ಎಂಥ ಕಲೆನೂ ಇರಲ್ಲ ಅಲ್ವಾ ಸ್ವಾಮಿ ಅದರಲ್ಲಿ? ಅಂಥ ಕಲೆ ಇಂಥ ಕಲೆ ಎಂಥ ಕಲೆನೂ ಅದರಲ್ಲಿ ಇರಲ್ಲ ಅಲ್ವಾ? ಇವ್ರು ಹೇಳೋದು ಕಲೆ ಕಾಣಿಸ್ಬಿಡ್ತಂತೆ ಇವ್ರಿಗೆ ಒಗೆದಿರೋ ಬಟ್ಟೆನಲ್ಲಿ. ಏನು ಸ್ವಾಮಿ ಮ್ಯಾಜಿಕ್ಕು? ಯಾವ ಥರ ಅಂದರೆ ಕಲೆ ಬಿಟ್ಬಿಟ್ಟು ಇನ್ನೆಲ್ಲ ಭಾಗದಲ್ಲಿ ಒಗೆದಿರ್ಬೇಕಲ್ವಾ ಅವರು ಅಂತ. ಟೀ ಶರ್ಟು ಜೀನ್ಸ್ ಪ್ಯಾಂಟನ್ನು ಕುಕ್ಕಿ ಒಗೆದಿದ್ದಾರವರು. ರಕ್ತದ ಕಲೆ ಸಿಕ್ಕಿದ್ದೆಲ್ಲಿ ಇವರಿಗೆ ಅಂತ ಕೂಡ ಇದೇ ನಾಗೇಶ್ ಅವರು ಕೇಳಿದ್ದಾರೆ.